ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನವೋದಯ ಎಕ್ಸಾಮ್ಗೆ ಅಂದರೆ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಿದ್ದಾರೆ. ಅದಕ್ಕೋಸ್ಕರ ನಾನು ತಮ್ಮೊಂದಿಗೆ ಈಗಾಗಲೇ ಸಿಲೆಬಸ್ಗಳನ್ನು ಪ್ರಾರಂಭ ಮಾಡಿದ್ದೀನಿ. ಯಾವ್ಯಾವ ವಿಷಯಗಳಲ್ಲಿ ಯಾವ ರೀತಿ ಸಿಲೆಬಸ್ ಇದೆ ಅಂತ ಇವತ್ತು ನಾನು ಮೆಂಟಲ್ ಎಬಿಲಿಟಿ ಅಥವಾ ಮಾನಸಿಕ ಸಾಮರ್ಥ್ಯ ಪರೀಕ್ಷೆಗೆ ಸಂಬಂಧಿಸಿದಂತಹ ಮಾದರಿ 1ಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಸಮಸ್ಯಾ ಚಿತ್ರಗಳನ್ನು ಬಿಡಿಸುವುದು ಹೇಗೆ ಅಂತ ತಮಗೆ ತಿಳಿಸಿಕೊಡ್ತೀನಿ. ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ಈ ಬಗ್ಗೆ ತಮಗೆ ತಿಳಿಸಿಕೊಟ್ಟಿದ್ದೆ. ಇಲ್ಲಿ ತಾವುಗಳು ಇಲ್ಲಿ ಬಹಳಷ್ಟು ಸಿಂಪಲ್ ಇರ್ತದೆ. ಇಲ್ಲಿ ಮಾದರಿ 1ಕ್ಕೆ ಸಂಬಂಧಪಟ್ಟ ಹಾಗೆ 4 ಸಮಸ್ಯಾ ಚಿತ್ರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 3 ಸಮಸ್ಯಾ ಚಿತ್ರಗಳು ಒಂದಕ್ಕೊಂದು ಅಥವಾ ಸಹ ಸಂಬಂಧವನ್ನು ಹೊಂದಿರ್ತಾವೆ, ಕೋ ರಿಲೇಟಿವ್ ಆಗಿರ್ತಾವೆ. ಆದರೆ ಒಂದು ಮಾತ್ರ ವಿಭಿನ್ನವಾಗಿರ್ತದೆ. ಇನ್ನು ನಿಮಗೆ ಸರಳವಾಗಿ ಹೇಳೋದಾದರೆ ಗುಂಪಿಗೆ ಸೇರದ ಚಿತ್ರವನ್ನು ನೀವು ಅಲ್ಲಿ ಅಬ್ಸರ್ವ್ ಮಾಡಿ ಅದರ ಆಪ್ಷನನ್ನು OMRನಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತೆ. ನೋಡೋಣ, ಇಲ್ಲಿ ನೋಡ್ಬೋದು. ತಾವು ಕೂಡ ಮೊದಲನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು 4 ಸಮಸ್ಯಾ ಚಿತ್ರಗಳದಾವೆ. ಇದರಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡ್ತಾ ಹೋಗಿ. ಇಲ್ಲಿ ನೋಡ್ಬೋದು, ಇಲ್ಲಿ ಎ ಆಪ್ಷನ್ ಇದೆಯಲ್ಲ, ಇಲ್ಲಿ 4 ಚೌಕ ಬಾಕ್ಸ್ ಇದಾವೆ. ಇಲ್ಲಿ 4 ಇದಾವೆ, ಇಲ್ಲಿ 4 ಇದಾವೆ. ಬಟ್ ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಇಲ್ಲಿ ತ್ರಿಭುಜಗಳಾಗಿ ಬದಲಾವಣೆ ಆಗಿದ್ದಾವೆ, ಒಂದು ಶೇಡಿಂಗ್ ಮಾಡಿದ್ದಾರೆ. ಸೊ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ. ಇಲ್ಲಿ ನೋಡಿ, ಇಲ್ಲಿ ಚೌಕದಲ್ಲಿ ತ್ರಿಭುಜ ಇದೆ, ಇಲ್ಲಿ ತ್ರಿಭುಜದಲ್ಲಿ ವೃತ್ತ ಮತ್ತು ವೃತ್ತದಲ್ಲಿ ಚೌಕ ಇದೆ. ಇಲ್ಲಿ ಮಾತ್ರ ನೋಡ್ತಾ ಹೋಗಿ ಚೌಕದಲ್ಲಿ ಚೌಕ ಬಂದಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದಾಗುತ್ತೆ? ಎ ಆಗುತ್ತದೆ. ಇನ್ನು ಇಲ್ಲಿ ಮುಂದಿನ ಪ್ರಶ್ನೆ ನೋಡ್ಬೋದು. ಇಲ್ಲಿ ಚೌಕ ಇದೆಯಲ್ಲ, ಇಲ್ಲಿ 2 ಗೆರೆ ಇದಾವೆ, ತ್ರಿಭುಜದಲ್ಲಿ 3 ಗೆರೆಗಳು ಮತ್ತು ಚೌಕದಲ್ಲಿ 4 ಗೆರೆಗಳು ಬಂದಿದ್ದಾವೆ. ಇಲ್ಲಿ ನೋಡ್ಬೋದು, ಇದು ಏನಪ್ಪಾ ಅಂದ್ರೆ ಷಡ್ಭುಜ ಆಕೃತಿ ಅಂತೀವಿ. 6 ಬಾಹುಗಳ ಒಂದು ಆಕೃತಿ ಆಗಿದೆ. ಇಲ್ಲಿ 6 ಗೆರೆಗಳು ಬಂದಿದ್ದಾವೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋದ್ರೆ ಆನ್ಸರ್ ಯಾವುದಾಗುತ್ತೆ? ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲೊಂದು ವೃತ್ತ ಇದೆ, ಪೆನ್ಸಿಲ್ ಮಾರ್ಕ್ ಅಪೋಸಿಟ್ ಇದೆ, ಇಲ್ಲಿ ಅಪೋಸಿಟ್ ಇದೆ, ಇಲ್ಲಿ ಕೂಡ ಅಪೋಸಿಟ್. ಇಲ್ಲಿ ಮಾತ್ರ ನೋಡ್ಬೋದು ಮೊದಲೇ ಈ ರೀತಿ ಬಂದಿತ್ತು, ಅದು ಅಪೋಸಿಟ್ ಆಯಿತು. ಈ ಕಡೆ ಬಂದಿದ್ದು ಏನಾಗುತ್ತೆ ನೆಕ್ಸ್ಟ್? ಈಗ ನೋಡ್ತಾ ಹೋದರೆ ಇಲ್ಲಿ ನೋಡ್ರಿ, ಮೇಲೆ ಇದ್ದು ಇವು ಪೆನ್ಸಿಲ್ಗಳು ಒಳಗಡೆ ಇದ್ದು ಈಗ ಹೊರಗಾಗಿದ್ದಾವೆ. ಇವು ಒಳಗಿದ್ದು ಈಗ ಹೊರಗಾಗಬೇಕು, ಬಟ್ ದಿಕ್ಕು ಚೇಂಜ್ ಆಗಬಾರ್ದು. ಬಟ್ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಇಲ್ಲಿ ನೋಡ್ಬೋದು, ತ್ರಿಭುಜದ ಮೇಲೆ ತ್ರಿಭುಜ, ಆಯತದ ಮೇಲೆ ಆಯತ ಇದೆ. ಈ ಬಾಹುಗಳು ಎರಡೂ ಕೂಡ ಈ ಚಿತ್ರಗಳು ಸೇಮ್ ಇದಾವೆ, ಬಟ್ ಇಲ್ಲಿ ಮಾತ್ರ ಡಿಫರೆಂಟ್ ಆಗಿದೆ. ಸೊ ಆಪ್ಷನ್ ಎ ಆಗುತ್ತದೆ. ಇಲ್ಲಿ 4 ಸಮಸ್ಯಾ ಚಿತ್ರಗಳನ್ನು ವೀಕ್ಷಣೆ ಮಾಡಿ ಎಲ್ಲವೂ ಕೂಡ ಇಲ್ಲಿ ಯಾವುದು ಅಂದರೆ ಬಿ ಸಿ ಡಿ ಎಲ್ಲವೂ ಸೇಮ್ ಇದಾವೆ. ಇಲ್ಲಿ ಎ ಇದೆಯಲ್ಲ, ಇದು ಸಮಸ್ಯಾ ಚಿತ್ರ ಡಿಫರೆಂಟ್ ಆಗಿದೆ. ಸೊ ಇಲ್ಲಿ ಆನ್ಸರು ಎ ಆಗುತ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ 6 ಬಾಹುಗಳ ಆಕೃತಿ ಇದೆ, ಇಲ್ಲಿ 3 ಬಾಹುಗಳದ್ದು, ಇಲ್ಲಿ ಇದೊಂದು ಆಯತ ಇದೆ, ಬಟ್ ಇಲ್ಲಿ ಮಾತ್ರ ಕೋನ ಇದೆ. ಸೊ ಹಾಗಾಗಿ ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಕೊಟ್ಟಿರುವಂಥ ಸಮಸ್ಯಾ ಚಿತ್ರಗಳನ್ನು ನೋಡ್ಬೇಕು ತಾವು ಹೇಗಿದಾವೆ ಅಂದರೆ, ಇಲ್ಲಿ ಸರಿಯಾದ ದಿಕ್ಕಿನಲ್ಲಿ ಗೆರೆಗಳು ಬಂದಿಲ್ಲ, ಬಟ್ ಇಲ್ಲಿ ಮಾತ್ರ ನೀಟಾಗಿ ಬಂದೈತಿ. ಸೊ ಇಲ್ಲಿ ಎ ಆಗುತ್ತದೆ. ಇನ್ನು ಸಂಖ್ಯೆಗಳು 16, 25, 35, 36. ಇಲ್ಲಿ ಯಾಕೆ 35 ಆನ್ಸರ್ ಆಗುತ್ತೆ ಅಂದರೆ ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ವರ್ಗ ಸಂಖ್ಯೆಗಳಾಗಿದ್ದಾವೆ. ಸೊ ನೋಡ್ಬೋದು 4 4 16 ಇದೆ, ಇಲ್ಲಿ 25, 6 6 36. ಸೊ ಇದು ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಮುಂದಿನ ಪ್ರಶ್ನೆ ಎ ಬಿ ಸಿ ಇದೆ, ಇಲ್ಲಿ ಒಂದು ತ್ರಿಭುಜ ಬಂದದೆ. ಇವೆಲ್ಲವೂ ಕೂಡ ಅಲ್ಫಾಬೇಟ್ಸ್ ಆಗ್ತಾವೆ. ಹಾಗಾಗಿ ಇದರ ಗುಂಪಿಗೆ ಸೇರೋದು ಯಾವುದಾಗುತ್ತೆ? ಡಿ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲವೂ ಕೂಡ ಸೇಮ್ ಆಗಿದಾವೆ. ಯಾವುದು ಅಂದರೆ ಇಲ್ಲಿ ಎ ಆಗಿರ್ಬೋದು, ಸಿ ಮತ್ತು ಡಿ ಸೇಮ್ ಇದಾವೆ. ಇಲ್ಲಿ ಬಿ ಮಾತ್ರ ಡಿಫ್ರೆಂಟ್ ಆಗಿದೆ, ಇಲ್ಲಿ ಏರೋ ಮಾರ್ಕ್ ಇಲ್ಲ. ಸೊ ಹಾಗಾಗಿ ಬಿ ಆನ್ಸರ್ ಆಗುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ಏರೋ ಮಾರ್ಕ್ ಈ ದಿಕ್ಕಿನಲ್ಲಿತ್ತು, ನೆಕ್ಸ್ಟು ಇಲ್ಲಿ ಬಂತು, ಇಲ್ಲಿ ಹೋಯ್ತು. ನೆಕ್ಸ್ಟ್ ಇಲ್ಲಿ ಬರಬೇಕಾಗಿತ್ತು ಅದು, ಅಂದರೆ ಮುಂದಿನ ಚಿತ್ರದಲ್ಲಿ, ಬಟ್ ಇಲ್ಲೇ ಬಂದದ್ದು ಅದು. ಸೊ ಹಾಗಾಗಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ಬೋದು, ಎ ಸಿ ಡಿ 3 ಸೇಮ್ ಇದಾವೆ, ಆದರೆ ಬಿ ಮಾತ್ರ ಇಲ್ಲಿ ಬೇರೆ ಇದೆ, ಇಲ್ಲಿ ಶೇಡಿಂಗ್ ಮಾಡಿಲ್ಲ. ಹಾಗಾಗಿ ಬಿ ಆಗುತ್ತದೆ. ಇಲ್ಲಿ ಬಿ ಎ ಟಿ ಬ್ಯಾಟ್, ಟಿ ಎ ಬಿ ಟ್ಯಾಬ್ ಆಗುತ್ತೆ, ಬಿ ಟಿ ಎ ಇದೆ. ಇವೇ ಅಕ್ಷರಗಳು ಹಿಂದೆ ಮುಂದೆ ಬಂದಿದ್ದಾವೆ. ಇಲ್ಲಿ ಮಾತ್ರ ಒಂದು ಹೊಸ ಅಕ್ಷರ ಬಂದೈತೆ ನೋಡ್ರಿ, ಆಯ್ ಬಂದಿದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು. ಇಲ್ಲಿ ಎ ಬಿ ಸಿ ಡಿ ಇರುವಂತಹ ಸಮಸ್ಯಾ ಚಿತ್ರಗಳಲ್ಲಿ ಇಲ್ಲಿ ಆನ್ಸರ್ ಸಿ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲವೂ ಕೂಡ ಸಮಭಾಗಗಳಾಗಿ ಡಿವೈಡ್ ಆಗಿದಾವೆ, 2 ಭಾಗಗಳಾಗಿ. ಇಲ್ಲಿ ಸಮಭಾಗ ಆಗಿಲ್ಲ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ಇವೆಲ್ಲವೂ ಕೂಡ ರೇಖಾಗಣಿತದ ಆಕೃತಿಗಳಾಗಿದ್ದಾವೆ. ಇಲ್ಲಿ ಮಾತ್ರ ಇದೊಂದು ವಕ್ರ ರೇಖೆ ಇದೆ ನೋಡಿ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ ಸಮಸ್ಯಾ ಚಿತ್ರದಲ್ಲಿ ಎಲ್ಲವೂ ಕೂಡ ಇಲ್ಲಿ ಯಾವುದು ಅಂದರೆ ಬಿ ಸಿ ಡಿ ಇದಾವಲ್ಲ, ಇವೆಲ್ಲವೂ ಕೂಡ ಸಮನಾದ ಒಂದೇ ಅಳತೆಯ ಚಿತ್ರಗಳದಾವು. ಇಲ್ಲಿ ಮಾತ್ರ ಒಂದು ದೊಡ್ಡದು ಒಂದು ಚಿಕ್ಕದಿದೆ. ಸೊ ಇಲ್ಲಿ ಎ ಆಗುತ್ತದೆ. ಇನ್ನು ಇಲ್ಲಿ ಎ ಎಫ್ ಜೆಡ್ ಇದರಲ್ಲಿ ಓ ಅಂತಿದೆಯಲ್ಲ, ಇದು ಆನ್ಸರ್ ಆಗುತ್ತೆ. ಯಾಕೆ ಅಂತ ಕೇಳ್ಬೋದು. ಎಲ್ಲವೂ ಕೂಡ ಇಲ್ಲಿ ನೋಡ್ಬೋದು, ಇಲ್ಲಿ ಗೆರೆಗಳು ಬಂದಿದ್ದಾವೆ. ಇಲ್ಲಿ ಮಾತ್ರ ರೌಂಡ್ ಆಗಿರುವಂಥ ಒಂದು ವೃತ್ತದ ಟೈಪ್ ಬಂದೈತಿ. ಸೊ ಇಲ್ಲಿ ಓ ಆಗುತ್ತದೆ. ಇಲ್ಲಿ ನೋಡ್ಬೋದು ಮುಂದಿನ ಸಮಸ್ಯೆ. ಇನ್ನು 33ನೇ ಪ್ರಶ್ನೆ ನೋಡ್ತಾ ಹೋಗಿ. ಇಲ್ಲಿರುವಂಥ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಡಿ ಸಿ ಬಿ ಇದಾವಲ್ಲ, ಇವೆಲ್ಲವೂ ಕೂಡ ಒಂದಕ್ಕೊಂದು ಅಟ್ಯಾಚ್ ಇಲ್ಲ. ಬಟ್ ಇಲ್ಲಿದೆ ಅಲ್ಲ, ಎ ಆಪ್ಷನ್ ಆಗುತ್ತದೆ. ಯಾಕಂದರೆ ಎಲ್ಲವೂ ಕೂಡ ನೋಡ್ಬೋದು
ಒಂದೇ ಒಂದು ವೃತ್ತದಲ್ಲಿ ಚೌಕ ಮತ್ತು ತ್ರಿಭುಜಗಳು ಕೂಡ ಮಿಕ್ಸ್ ಆಗಿದಾವೆ. ಇಲ್ಲಿ ಮಾತ್ರ ಸ್ವಲ್ಪ ಗ್ಯಾಪ್ ಇದಾವೆ, ಹಾಗಾಗಿ ಈ ಆಪ್ಷನ್ ಆಗುತ್ತದೆ.